ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಅಕ್ಕವ್ರಲ್ಲಿ ಗ್ರಾಮ ದೇವತೆ ಜಾತ್ರೆ ಅಂದರೆ ಮಾರಿಯಮ್ಮಂದು ಜಾತ್ರೆ, ಹಂಗಾಗಿ ಊರಿಗೆ ಬಂದ್ವಿ. ನಮ್ಮಮ್ಮ ಅವಲೇ ಮಧ್ಯಾಹ್ನನೇ ಬಂದಿತ್ತಂತೆ. ನಾನು ಸಂಜೆ ಹೋದೆ, ಒಂದು 6:30ಗೆ ಹೋದೆ. ನಾನು 5 ಗಂಟೆ ಬಸ್ಸಿಗೆ ಹೋದೆ. 6 ಗಂಟೆಗೆ ಹೋದೆ ನನ್ನ ಮನೆ ಹತ್ರ. ನಮ್ಮ ಅಮ್ಮನೇ ಬಂದು ಕೂತಿತ್ತು. ಬಂದು ಕೊತ್ತಂಬರಿ ಸೊಪ್ಪೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸೋಸ್ತಾಯಿದ್ರು ಕೂತ್ಕೊಂಡು. ಇದು ಸೌಮ್ಯ ಅಂತ, ನಮ್ಮ ಅಕ್ಕ ರಿಲೇಷನ್ನು. ನಮ್ಮ ಅಕ್ಕ ಎಲ್ಲ ಮನೆಯೆಲ್ಲ ಅಂದರೆ ಬಾಗಿಲೆಲ್ಲ ಒರೆಸ್ತಾಯಿತ್ತು. ಅಂದರೆ ಅಂಗಡಿಗೆ ಬರ್ತಿರ್ತಾರಲ್ವ, ಬೆಳಗ್ಗೆಗೆಲ್ಲ ಒರ್ಸೋಕ್ಕಾಗಲ್ಲ, ಅಂಗಡಿಗೆಲ್ಲ ಬರ್ತಿರ್ತಾರೆ ಮತ್ತು ಜನ ಬರ್ತಿರ್ತಾರೆ ಅಂದ್ಬಿಟ್ಟು ಎಲ್ಲ ಈಗಲೇ ಒರೆಸ್ತಾಯಿದ್ದೆ. ಆರತಿ ಮಾಡಬೇಕಲ್ವ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿತ್ತು. ನಮ್ಮ ಅಕ್ಕ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಮಮ್ಮಿ ಕೆಲಸದಿಂದ ಅದೇ ತಾನೇ ಬಂತು ನನ್ನ ಜೊತೆಲೇ. ಹಂಗಾಗಿ ಏನೋ ಕೆಲಸದ ಹತ್ರ ಮೆಹಂದಿ ಹಾಕ್ಕೊಂಡಿತ್ತಂತೆ. ಮೆಹಂದಿ ತೊಳ್ಕೊತಾಯಿತ್ತು ನಿಂತ್ಕೊಂಡು. ಅದು ಪಾಪ ಅಲ್ಲಿಂದ ಮಾರ್ಕೆಟ್ಗೆ ಹೋಗಿ ನನ್ನ ಜೊತೆನೇ ಬಂತು, ನೋಡ್ತಾಯಿತ್ತು. ನಮ್ಮ ಅಕ್ಕ ಮೆಹಂದಿ ಹಾಕಿಸ್ಕೊಂಡು ಬಂದಿದ್ದೀಯ ಅಂತ ಮೆಹಂದಿ ಹಾಕ್ಕೊಂಡು ಬಂದಿದ್ದೀಯಲ್ಲಮ್ಮ ಅಂತ ನೋಡ್ತಾಯಿತ್ತು. ಮೆಹಂದಿ ಹಾಕ್ಕೊಂಡು ಬಂದಿತ್ತಲ್ಲ, ಅದಕ್ಕೆ ನೋಡ್ತಾಯಿತ್ತು ನಮ್ಮ ಅಕ್ಕ. ನಮ್ಮಮ್ಮ ಇನ್ನು ಕೊತ್ತಂಬರಿ ಸೊಪ್ಪು ಸೋಸ್ತಾನೆ ಇತ್ತು. ಮುಖ ತೊಳ್ಕೊಂಡು ಈ ಬುತ್ತಿ ಇಕ್ಕೊಂಡು ಕೂತ್ಕೊಂಡೈತೆ ನಮ್ಮಮ್ಮ. ಇದು ಗಂಗಕ್ಕ ಅಂತ, ನಮ್ಮ ಅಕ್ಕನ ಮೈದನ ಹೆಂಡ್ತಿ, ಅಂದರೆ ನಮ್ಮ ಅಕ್ಕನ ಸ್ವಂತ ಮೈದನ ಹೆಂಡ್ತಿ ಗಂಗಕ್ಕ. ಇದ್ರ ಹೆಸರು ಗಂಗಮ್ಮ. ನಾನು ಗಂಗಕ್ಕ ಅಂತ ಕರಿತೀನಿ, ಅಂದರೆ ನನಗೆ ದೊಡ್ಡದು, ಹಾಗಾಗಿ ನನ್ನ ಅಕ್ಕ ಅಂತಲೇ ಕರೆಯೋದು. ಎಲ್ಲ ಆರತಿಗೆಲ್ಲ ಕಡಲೆ ಬೀಜ ಎಲ್ಲ ಉರಿತಾಯಿತ್ತು. ನಮ್ಮ ಅಕ್ಕ ಸೊಸೆಗೆ ಹೇಳ್ತಾಯಿತ್ತು, ಎಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಮಾಡಮ್ಮ ಆರತಿ ಮಿದ್ದು ಅಂತ. ಆರತಿ ತಂಬಿಟ್ಟು ಮಿದ್ದಕ್ಕೆ ಇದೆಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿತ್ತು. ನಮ್ಮಮ್ಮ ಇನ್ನು ಕೊತ್ತಂಬರಿ ಸೊಪ್ಪು ಸೋಸ್ತಾನೆ ಇತ್ತು. ನಮ್ಮ ಅಕ್ಕ ಬಾಗಿಲೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡೋಕ್ಕೆ ಕೂತ್ಕೊಂತು. ನಾನು ಹಂಗೆ ಚುಕ್ಕಿ ರಂಗೋಲಿ ಒಂದ್ಸಲ ಬಿಡ್ತು, ಅದು ಯಾಕೋ ಕೆಟ್ಟೋಯ್ತು. ಮತ್ತು ಅದನ್ನು ಒರೆಸ್ಬಿಟ್ಟು ಮತ್ತೆ ತಿರ್ಗಾ ಚುಕ್ಕಿ ಬಿಡ್ತಾಯಿತ್ತು. ರಂಗೋಲಿನ ಚುಕ್ಕಿ ಇಕ್ತಾಯಿತ್ತು ಗ್ಯಾಪಿಸ್ಕೊಂಡು. ನಮ್ಮ ಅಕ್ಕ ಚುಕ್ಕಿ ರಂಗೋಲಿ ಬಿಡೋದನ್ನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೈಟಿ ಹಾಕ್ಕೊಂಡಿತ್ತು ನಮ್ಮ ಅಕ್ಕ. ಅಂದರೆ ಕೆಲಸ ಎಲ್ಲ ಮಾಡಬೇಕಲ್ವ, ಅದು ಜಾಸ್ತಿ ನೈಟಿ ಹಾಕಲ್ಲ, ಅಪರೂಪ ನೈಟಿ ಹಾಕೊಳ್ಳೋದು. ಏನಾದರೂ ಕೆಲಸ ಮಾಡಬೇಕಾದ್ರೆ ಹಾಕೋದೈತಂದರೆ ಜಾಸ್ತಿ ಹಾಕಲ್ಲ, ಸೀರೆಗಳೇ ಜಾಸ್ತಿ ಉಡೋದು ನಮ್ಮ ಅಕ್ಕ. ನಮ್ಮ ಮಾಮ ಆಚೆಗೆ ಓಡಾಡ್ತಿತ್ತು. ನಮ್ಮ ಅಕ್ಕ ಬಾಗಿಲು ತೊಳೆದು ರಂಗೋಲಿ ಬಿಡ್ತಿತ್ತು. ನಾನು ವೀಡಿಯೋ ಮಾಡ್ಕೊತಿದ್ದೆ. ನನ್ನ ನೋಡಿ ನಕ್ಕೊಂಡು ಹೋಗ್ತಿತ್ತು ನಮ್ಮ ಮಾವ, ವೀಡಿಯೋ ಮಾಡ್ಕೊತೈತಿ ಅಂತ. ನಮ್ಮ ಮಾವನೂ ಅಷ್ಟೇ, ಏನೂ ಮಾತಾಡಲ್ಲ. ಹೋಗಿ ಹಂಗನ ವೀಡಿಯೋ ಮಾಡ್ಕೊಂಡ್ರೆ ಪಾಪ ಏನೂ ಮಾತಾಡಲ್ಲ ನಮ್ಮ ಮಾವ, ಸುಮ್ಮನೆ ಇರ್ತೈತಿ. ನಮ್ಮ ಮನೆಯಲ್ಲಿ ನನಗೆ ಯಾರು ಬೈಯಲ್ಲ. ಅಂದರೆ ನಮ್ಮ ಅಮ್ಮವ್ರ ಮನೇಲಾಗಲಿ ನಮ್ಮ ಅಕ್ಕವ್ರ ಮನೇಲಾಗಲಿ ನಾನು ವೀಡಿಯೋ ಮಾಡಿದ್ರೆ ನನ್ನ ಯಾರೂ ಕೇಳಲ್ಲ. ಬೇರೆಯವ್ರ ಮನೆಯಲ್ಲೆಲ್ಲ ನಾನು ಕೇಳ್ತೀನಿ ವೀಡಿಯೋ ಮಾಡ್ಬೋದಾ ಅಂತ, ಆದರೆ ನಮ್ಮ ಮನೇಲಿ ಮಾತ್ರ ನಾನು ಯಾವತ್ತೂ ಕೇಳಲ್ಲ. ನಮ್ಮ ಅಕ್ಕನೂ ಅಷ್ಟೇ, ನೀನು ಯಾಕಮ್ಮ ವೀಡಿಯೋ ಮಾಡ್ತೀಯ ಅಂತಲೂ ಅನ್ನಲ್ಲ. ಅದೇ ಹೇಳುತ್ತೆ ಮಾಡಮ್ಮ ಅಂತ, ಸಪೋರ್ಟ್ ಮಾಡ್ತಾರೆ. ನಮ್ಮ ಅಕ್ಕವರು ಅಷ್ಟೇ, ನಮ್ಮ ಅಕ್ಕನ ಮಕ್ಕಳು ಅಷ್ಟೇ, ನಮ್ಮ ಸೊಸೆನೂ ಅಷ್ಟೇ, ಮತ್ತು ನಮ್ಮ ಅಮ್ಮವ್ರ ಮನೆಗೂ ಅಷ್ಟೇ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೆ ಅದೊಂದು ಖುಷಿ. ನಮ್ಮ ಮಾವ ಕೋಳಿ ಇಟ್ಕೊಬಂದು ಅಂಗಡಿಗೆ ಬಂದವ್ರ ಹತ್ರ ತಮಾಷೆ ಮಾಡ್ತಾಯಿತ್ತು. ಕೋಳಿ ಇಟ್ಕೊಬಂದು ಅವಲೇ ಸೈಡಿಗೆ ಇಕ್ತು. ನಮ್ಮ ಅಕ್ಕ ನಾನಿಬ್ಬರು ರಂಗೋಲಿಗೆ ಬಣ್ಣ ತುಂಬ್ತಾಯಿದ್ವಿ. ಅಂದರೆ ಅದಕ್ಕೂ ಮುಂಡಿ ನೋವು, ಒಂದು ಸ್ವಲ್ಪ ಕಾಲು ನೋವಲ್ವ, ಗಾಡಿಯಿಂದ ಬಿದ್ದಿರೋದ್ರಿಂದ ಸ್ವಲ್ಪ ನೋವು ಕಮ್ಮಿ ಆಗಿಲ್ಲ ಕಾಲು. ಆದರೂ ಓಡಾಡ್ಕೊಂಡು ಕೆಲಸ ಕಾರ್ಯ ಮಾಡಲೇಬೇಕಲ್ವ ಪಾಪ, ಸುಮ್ಮನೆ ಕೂತ್ಕೊಂಡ್ರೆ ಅಂದ್ಬಿಟ್ಟು ಮಾಡ್ತಿರುತ್ತೆ ಏನಾದ್ರು ಒಂದು. ಜಾತ್ರೆ ಅಷ್ಟೊತ್ತಿಗೆ ಹೆಂಗೋ ಹುಷಾರಾಗೈತೆ ನಮ್ಮ ಅಕ್ಕ. ನೋಡಿ ಈ ಥರ ನಾನು ಕಲರ್ ತುಂಬಿದ್ದೀನಿ ನಾನು ನಮ್ಮ ಅಕ್ಕ. ಚೆನ್ನಾಗಿ ಕಾಣಿಸ್ತಿತ್ತು ರಂಗೋಲಿ.
ನಾನು ಇದನ್ನು ಬಿಡ್ತಾ ಇದ್ದೆ ಮತ್ತು ಮರ್ತುಬಿಟ್ಟಿದ್ದೀನಿ ಅನಿಸುತ್ತೆ. ನನಗೂ ಈ ರಂಗೋಲೆ ಬರುತ್ತೆ, ಆದರೆ ಮರ್ತಿದ್ದೀನಿ. ಚುಕ್ಕಿ ಇಕ್ಕೋದನ್ನ ಮರ್ತಿದ್ದೆ. ನಮ್ಮ ಅಕ್ಕನ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ. ಇವಾಗ ನಾನು ಬಿಡ್ತೀನಿ ಅದನ್ನು. ಬಾಗಿಲಿಗೆ ಒಳಗೆ ಬಂದ್ವಿ. ನಮ್ಮ ಗಂಗಕ್ಕ ಎಲ್ಲ ತಮ್ಮಿಟ್ಟಿಗೆಲ್ಲ ರೆಡಿ ಮಾಡಿತ್ತು ಆರತಿಗೆ. ಅಂದರೆ ಆರತಿ ಬೆಲ್ದಾಲ್ ಕಾಯಿಸಿ ಆರತಿ ಮಿದ್ದವರೆಗೂ ಟೀ ಮಾಡಿಕೊಟ್ಟಿರಲಿಲ್ಲ. ಟೀಗೆ ಹಾಲು ತಂದು ಇಟ್ಟಿದ್ರು. ಟೀ ಮಾಡಿರಲಿಲ್ಲ ಅಂದರೆ ಏನೂ ಸ್ವಲ್ಪ ಇದಾಗಬಾರ್ದಂತ ಅದಕ್ಕೆ ನಮ್ಮ ಅಕ್ಕ ತಮ್ಮಿಟ್ಟು ಮಿದ್ದವರೆಗೂ ಟೀ ಬೇಡ ಅಂತ ಹೇಳಿತ್ತು. ಅದಕ್ಕೆ ನಮ್ಮ ಮಮ್ಮಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಒಳಗೆ ಬಂದು ಈ ಥರ ಬಾಗಿಲಿಗೆಲ್ಲ ಹೂವು ಹಾಕ್ಬಿಟ್ಟು ತಮ್ಮಿಟ್ಟು ಮಿದ್ದಾಗ ಕೂತ್ಕೊಂಡೈತೆ. ಎಲ್ಲ ಕಲ್ಸ್ಕೊಂತಿತ್ತು. ಪಾಕ ತಕ್ಕೊಂಡು ಇಕ್ಕೊಂಡಿತ್ತು ಕೆಳಕ್ಕೆ ಎಲ್ಲ ಕಲ್ಸ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿತ್ತು. ಜಲ್ದಾಲ್ ಹಾಕಿ ಎಲ್ಲ ತಮ್ಮಿಟ್ಟಿಗೆಲ್ಲ ಈ ಥರ ಮಿಕ್ಸ್ ಮಾಡ್ತಿತ್ತು ನಮ್ಮ ಮಮ್ಮಿ, ನಮ್ಮ ಸೊಸೆ. ನನಗೂ ತಮ್ಮಿಟ್ಟು ಮಿದ್ದಾಗ ಬರ್ತಿರಲಿಲ್ಲ. ನಮ್ಮ ಮಮ್ಮಿ ಹತ್ರನೇ ಕೂತ್ಕೊಂಡು ಒಂದು 1 ನಿಮಿಷ 2 ನಿಮಿಷ ವೀಡಿಯೋ ಮಾಡಿದ್ದೀನಿ. ಅದು ಕಲಸಿ ತಮ್ಮಿಟ್ಟು ಮಿದ್ದವರೆಗೂ ವೀಡಿಯೋ ಮಾಡಿದ್ದೀನಿ. ಚೆನ್ನಾಗಿ ಮಿದ್ದುತೈತೆ. ನಾನು ನೋಡೇ ಇರಲಿಲ್ಲ ತಮ್ಮಿಟ್ಟು ಆರತಿ ತಮ್ಮಿಟ್ಟು ಮಿದ್ದದನ್ನ. ನಾನು ಇವತ್ತೇ ನೋಡಿದ್ದು. ಚೆನ್ನಾಗಿ ಮಿದ್ದುತ್ತಿತ್ತು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿದ್ದುತ್ತೈತೆ. ನನಗೆ ಬರೋಲ್ಲ ಹೇಳ್ಬೇಕು ಅಂದರೆ. ನಾನು ಆರತಿ ತಮ್ಮಿಟ್ಟು ಯಾವತ್ತೂ ಮಿದ್ದೇ ಇಲ್ಲ. ನೋಡಿ ನಮ್ಮ ಮಮ್ಮಿ ಮಿದ್ದುತ್ತೈತೆ, ಇಷ್ಟು ನೀಟಾಗಿ ಮಿದ್ದುತ್ತೈತೆ. ಹಾಗೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಅಂದರೆ ಮಾತಾಡ್ಸಂಗಿಲ್ವಂತೆ, ಮೌನವಾಗಿ ಮಿದ್ದಬೇಕಂತೆ. ಇದು ತಮ್ಮಿಟ್ಟಿಗೆ, ಆರತಿಗೆ ತಮ್ಮಿಟ್ಟು ಯಾರೂ ಮಾತಾಡೋಂಗಿಲ್ವಂತೆ. ಯಾರನ್ನೂ ಅದನ್ನು ಮಾತಾಡ್ಸಂಗಿಲ್ಲ, ಅದು ಮಾತಾಡೋಂಗಿಲ್ಲ. ಬರೀ ಕೈ ಬಾಯಿ ಸೊನ್ನೆ ಅಷ್ಟೇ, ಮಾತಾಡೋಂಗಿಲ್ವಂತೆ. ಅದಕ್ಕೆ ನಾನು ಮಾತಾಡಿಸ್ಲಿಲ್ಲ. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಅದು ಸೈಲೆಂಟಾಗಿ ಮಿದ್ದುತ್ತಿತ್ತು, ಮಾತಾಡಲಿಲ್ಲ. ಅದೆಲ್ಲ ಚೆನ್ನಾಗಿ ಕಲ್ತ್ಕೊಂಡೈತೆ. ನಮ್ಮ ಅಕ್ಕ ಹೇಳೈತೆ. ನಮ್ಮ ಅಕ್ಕನ ನೋಡ್ಕೊಂಡು ಅದು ಕಲ್ತ್ಕೊಂಡೈತೆ. ನಮ್ಮ ಅಕ್ಕನ ತಕ್ಕನ ಸೊಸೆ. ಅಂದರೆ ನಮ್ಮ ಅಕ್ಕ ಯಾವ ಥರ ಮಾಡುತ್ತೋ ಅದು ಅದೇ ಥರನೇ ಮಾಡುತ್ತೆ ಕೆಲಸ ಎಲ್ಲ. ಅಡುಗೆ ಒಳಗೂ ಅಷ್ಟೇ. ಅಡುಗೆನೂ ಅಷ್ಟೇ ರುಚಿಯಾಗಿ ಮಾಡುತ್ತೆ. ಆಮೇಲೆ ನಮ್ಮ ಅಕ್ಕ ಹೆಂಗೆ ಹೇಳುತ್ತೋ ಹಂಗೆ ಮಾಡುತ್ತೆ. ನಮ್ಮ ಅಕ್ಕ ಯಾವ ಥರ ಹೇಳ್ಕೊಡುತ್ತೋ ಅದೇ ಥರನೇ ಮಾಡೋದು. ಏನಾನ ಇದ್ದಿದ್ರೆ ಕೇಳುತ್ತೆ ನಮ್ಮ ಅಕ್ಕನ್ನ, ತಪ್ಪಿದ್ರೆ. ಅಂದರೆ ಕಲ್ತ್ಕೊಳ್ಳಿ ಅಂತ ನಮ್ಮ ಅಕ್ಕನೂ ಬಿಟ್ಬಿಡುತ್ತೆ. ಕಲಿಬೇಕು, ಮನೆ ಸೊಸೆ ಕಲೀಲಿ ಅಂತ. ಅಂದರೆ ಒಂಥರ ಖುಷಿ ಅಲ್ವಾ, ಮನೆಗೆ ಸೊಸೆದಿರು ಕಲ್ತ್ಕೊಂಡ್ರೆ ಎಲ್ಲ ಮಾಡ್ಕೊಬೋದು ಅವರೇನೆ ಅಂತ. ನಮ್ಮ ಅಕ್ಕ ಎಲ್ಲ ಅಂದರೆ ಕೇಳಲ್ಲ. ಅವ್ರಿಗೆ ಹೆಂಗೆ ಬೇಕು, ಒಂದು ಸತಿ ಕೆಡಿಸಿದ್ರೆ ಇನ್ನೊಂದು ಸತಿ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಅಕ್ಕನೂ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಅಂದರೆ ಅದು ಅಷ್ಟೇ, ಅಷ್ಟೊಂದೇನು ಇದ್ರಾಗ ಮಾಡಲ್ಲ. ನೀಟಾಗಿ ಎಲ್ಲ ಕೆಲಸನ ಹಂಗೆ ಮಾಡ್ತೈತೆ. ಅಡುಗೆಯಿಂದ ಮನೆ ಕೆಲಸ ಎಲ್ಲ ಪ್ರತಿಯೊಂದು ಅಷ್ಟೇ, ಬೇಜಾರು ಮಾಡ್ಕೊಳ್ಳಲ್ಲ. ಚೆನ್ನಾಗಿ ಮಾಡ್ತೈತೆ ಕೆಲಸ ಎಲ್ಲ. ಒಳ್ಳೆ ಮಗನಪ್ಪ. ನಮಗಂತೂ ಸಖತ್ ಇಷ್ಟ. ಎಲ್ಲರನ್ನೂ ಅಷ್ಟೇ ಭಾವಿಸುತ್ತೆ. ಯಾರು ಇವ್ರನ್ನೆಲ್ಲ ಯಾಕೆ ಮಾತಾಡಿಸ್ಬೇಕು ಅಂತ ಏನೂ ಅನ್ನಲ್ಲ ನಮ್ಮ ಅಕ್ಕನ ಸೊಸೆ. ಆಮೇಲೆ ಯಾರನ್ನ ಬಂದರೆ ಸಿಂಗುಳಿಸ್ಕೊಳ್ಳೋದು ಅವೆಲ್ಲ ಏನೂ ಮಾಡಲ್ಲ. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸುತ್ತೆ. ಅಮ್ಮ ಅನ್ನೋದು ನಮಗಂತೂ ಒಂದು ದಿವಸನ ಅತ್ತೆ ಅಂತ ಕರೆದೇ ಇಲ್ಲ, ಅಮ್ಮ ಅಂತಲೇ ಕರೆಯೋದು. ನಾವು ಒಂಥರ ಪುಣ್ಯ ಮಾಡಿದ್ವಿ ಅನಿಸುತ್ತೆ ನಿಜವಾಗ್ಲೂ. ಅದಕ್ಕೆ ನಾವು ಅಷ್ಟೇ, ನಮ್ಮ ಅಕ್ಕವರು ಅಷ್ಟೇ ಮಗಳ ಥರ ಕಂಡ್ಕೊಂಡು ಅವ್ರ ಮನೆಯಲ್ಲಿ. ಅದನ್ನ ಯಾವತ್ತೂ ಸೊಸೆ ಥರ ಅವ್ರು ನೋಡೇ ಇಲ್ಲ. ಮಗಳು ಅಷ್ಟೇ ಅವ್ರಿಗೆ. ಮನೇಲಿ ಇಬ್ಬರು ಗಂಡು ಮಕ್ಕಳಲ್ವ, ಹಂಗಾಗಿ ಮಗಳ ಥರ ನೋಡವ್ರೆ. ಈ ಥರ ಮಿದ್ದಿಕ್ಕೈತೆ ನಮ್ಮ ಮಮ್ಮಿ ಆರತಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಕಮೆಂಟ್ ಮಾಡೋರೆಲ್ಲ ಕನ್ನಡದಲ್ಲಿ ಕಮೆಂಟ್ಸ್ ಮಾಡಿ. ಆರತಿದೆಲ್ಲ ಮುಗೀತು. ಈಗ ದೇವ್ರ ಪೂಜೆಗೆ ರೆಡಿ ಮಾಡ್ತೈತೆ. ನಮ್ಮ ಅಕ್ಕ ಹೆಂಗೆ ತೋರಿಸ್ಕೊಟ್ಟೈತೋ ಹಂಗೆ ಮಾಡುತ್ತೆ ದೇವ್ರ ಪೂಜೆ. ನೋಡಿ ಸೊಸೆ ಅಂದರೆ ನೋಡಿ, ಮನೆಯಲ್ಲಿ ಆರತಿ ಮಾಡಿ, ಮನೆ ಕೆಲಸ ಮಾಡೋದು, ಆರತಿ ಮಾಡೋದು, ಮತ್ತು ಬಂದು ದೇವ್ರ ಪೂಜೆ ಮಾಡೋದು, ಇದೆಲ್ಲ ಒಂಥರ ಎಷ್ಟು ಚೆಂದ ಅಲ್ವ ಮನೇಲಿ. ಅದು ಇರೋದು ಯಲ್ಲಾಪುರದಲ್ಲಿ ಇರೋದವರು. ಕೆಲ್ಸಕ್ಕೆ ಹೋಗ್ತೈತೆ. ಅದೂ ಕೆಲ್ಸಕ್ಕೆ ಹೋಗಿ ಬಂದು ಅಲ್ಲೂ ಅಷ್ಟೇ ಮನೆಯೆಲ್ಲ ನೀಟಾಗಿ ಮಾಡಿಕೊಂಡೈತೆ. ದೇವ್ರ ಪೂಜೆ ಎಲ್ಲ ಅಷ್ಟೇ ನೀಟಾಗಿ ಮಾಡುತ್ತೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡೈತೆ. ನಮ್ಮ ಅಕ್ಕರು ದೇವ್ರ ರೂಮ್ ಈ ಥರ ಗೋಪುರದ ಥರ ಮಾಡ್ಸವ್ರೆ.
ಅವ್ರ ಮನೆ ಕಟ್ಟಿಸ್ದಂಗೆ ಮಾಡಿಸಿದ್ದಿದ್ದು ಈ ಥರ ಚೆನ್ನಾಗಿ ಮಾಡಿಸವ್ರೆ. ನಮ್ಮ ಅಕ್ಕನ ಮಗ ಚಿಕ್ಕವನು ಆಂಟಿ ನಾನು ವೀಡಿಯೋ ಮಾಡಬೇಡ ಅಂತೇಳಿ ಮುಖ ಆ ಕಡೆ ತಕ್ಕಂತಾನೆ. ನೋಡಿ ಚೆನ್ನಾಗೆಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡಿತ್ತು, ಚೆನ್ನಾಗಿ ಕಾಣಿಸ್ತೈತೆ. ನಮ್ಮ ಸೋನಿ ನಾನು ಬಂದು ಆಚೆ ಕೂತ್ಕೊಂಡ್ರೆ ನೋಡಿ ಮುದ್ದಾಡಲಿ ಅಂದ್ಬಿಟ್ಟು ಬಂದು ಮ್ಯಾಲೆ ಹತ್ತು ನಿಂತೈತಿ. ಏನು ಹೇಳೋಣ, ಅವಕ್ಕೆ ಒಂದು ಸತಿ ಮುಖ ನೋಡಿಬಿಟ್ರೆ ಎಷ್ಟು ಒಂದು ನೋಡಿ ಅದೆಷ್ಟು ಚೆನ್ನಾಗಿ ಬಂದು ಮಗು ಥರ ಮಲ್ಕೊಳತ್ತೆ ಮ್ಯಾಲೆ. ಬಿಡು ಎದ್ದೋಗ್ತೀನಿ ನಾನು ಅಂದರೂ ಬಿಡ್ತಾಯಿಲ್ಲ ನನ್ನನ್ನು. ಕಾಲು ಹಾಕ್ಕೊಂಡು ನನಗೆ ಎಗರಿ ನನ್ನ ಮೇಲೆ ಕಾಲು ಹಾಕ್ಕೊಂಡು ನಿಂತೈತದು. ನೋಡೋದು ಎಷ್ಟು ಚೆನ್ನಾಗಿ, ನನಗೆ ನಿಜವಾಗ್ಲೂ ಸಖತ್ ಇಷ್ಟ ಇದು ಅಂದರೆ. ಎಷ್ಟು ಚೆನ್ನಾಗಿ ನಾನು ಯಾವ ನಾಯಿ ಮುದ್ದಾಡ್ದಿಲ್ದೋಳು ನಾಯಿ ಇಷ್ಟು ಚೆನ್ನಾಗಿ ಹಚ್ಕೊಂಡಿದ್ದೀನಿ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತದು. ಅದಕ್ಕೂ ಎಲ್ಲ ಸ್ನಾನ ಮಾಡಿಸಿ ನಿಲ್ಸವ್ರೆ, ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಹೆಂಗೆ ಕೇಳಿಸ್ಕೊಂತೈತೆ ಎಲ್ಲರದು. ನೋಡಿ ಹೆಂಗೆ ಅದಕ್ಕೆ ಮಲಗಿಸ್ಕೊಂಡ್ರೆ ಸಾಕು, ಮಲಗಿಸ್ಕೋಬೇಕಂದ್ರೆ. ನಮ್ಮ ಸೊಸೆಗೂ ಸಖತ್ ಇಷ್ಟ ಇದನ್ನ ಕಂಡ್ರೆ. ನೋಡಿ ಬಿಡ್ತಾನೇ ಇಲ್ಲ ನನ್ನನ್ನು. ಊಟದ್ದು ಮತ್ತು ಆರತಿ ಊಟದ್ದೆಲ್ಲ ಆಯಿತು, ಮತ್ತು ಆರತಿ ತಮಿಟೆಲ್ಲ ಮಿದ್ಬಿಟ್ಟು ಇಟ್ಟಿದ್ದೀವಿ. ಇನ್ನು ಆರತಿ ರೆಡಿ ಮಾಡಿಲ್ಲ. 12 ಗಂಟೆಗೆ ಆರತಿ ಮಾಡಿಸ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಮ್ಮಿಗೆ ಬೇಗ ರೆಡಿಯಾಗಮ್ಮ ಅಂತೇಳಿ, ಅದಕ್ಕೆ ಸೀರೆ ಎಲ್ಲ ಉಟ್ಕೋಬೇಕಲ್ವ, ಅದಕ್ಕೆ ಬೇಗ ರೆಡಿಯಾಗಮ್ಮ ಅಂತೇಳಿ ನಮ್ಮ ಗಂಗಕ್ಕ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅವಕ್ಕನೇ ಮದುವೆಗೆಲ್ಲ ಅವಕ್ಕನೇ ರೆಡಿ ಮಾಡಿದ್ದಿದ್ದು ಅದನ್ನು. ಅದು ರೆಡಿ ಮಾಡ್ತಾಯಿದ್ವಿ ನಮ್ಮ ಗಂಗಕ್ಕ ಎಲ್ಲ. ನಾವು ಇಲ್ಲೇ ನಾನು ಹಿಂಗೆ ಕೂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಸಾಗರ್ ಜಡೆ ಹಾಕಿ ಹೂವು ಮುಡಿಸಿ ಕುಂಡ್ರಸೈತೆ. ಆರತಿ ಹೊತ್ಕೊಂಡು ಹೋಗ್ಬೇಕಲ್ವ, ನೀಟಾಗಿ ಹೋಗ್ಬೇಕು. ಆರತಿ ಹೊತ್ಕೊಂಡು ಹೋಗೋರೆಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾರಲ್ವ. ಅದಕ್ಕೆ ನಮ್ಮ ಮಮ್ಮಿನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವೆಲ್ಲ ರೆಡಿ ಮಾಡ್ತಾಯಿದ್ದೀವಿ. 3 ನಿಂತಿದ್ದೀವಿ, ನಾನು ನಮ್ಮ ಗಂಗಕ್ಕ ನಮ್ಮ ಅಕ್ಕ 3 ನಿಂತಿದ್ದೀವಿ ಅದು ರೆಡಿ ಮಾಡೋಕ್ಕೆ ಸಪ್ಲೈಗೆ. ನೋಡಿ ನಮ್ಮ ಸೋನಿ ಅದು ಬಂದೈತೆ ಸೆಂಟ್ರಲ್ಲಿ. ನಾನು ಈ ಕಡೆ ಚೇರ್ ಮೇಲೆ ಕೂತ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ. ಅದು ಬಂದು ನೋಡಿ ಹೆಂಗೆ ನೋಡ್ತೈತೆ. ನೋಡೋದು ಎತ್ಕೊಂಡು ಮುದ್ದಾಡಲಿ ಅಂತ. ಅದಕ್ಕೆ ನಾನು ಎತ್ಕೋಬೇಕು ಇವಾಗ. ನೋಡು ಎತ್ಕೊಂಡ್ಲಿ ಅಂತ ಹೆಂಗೆ ನಿಂತ್ಕೊಳ್ಳುತ್ತದು. ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟೈತೆ. ನನಗಂತೂ ಸಖತ್ ಇಷ್ಟ ಇದನ್ನ ಕಂಡ್ರೆ. ನಮ್ಮ ಅಕ್ಕ ರೆಡಿಯಾಗಿ ನಿಂತಿತ್ತು ಅಂದರೆ ಬಟ್ಟೆ ಸೀರೆ ಎಲ್ಲ ಉಟ್ಕೊಂಡು ಸ್ನಾನ ಮಾಡ್ಕೊಂಡು ಅದು ರೆಡಿಯಾಗಿತ್ತು. ನಮ್ಮ ಅಕ್ಕ ಚೆನ್ನಾಗಿ ಕಾಣಿಸ್ತಾಯ್ತಾ. ನಾನು ವಿಡಿಯೋ ಮಾಡ್ಕೊತಾನೆ ಇದ್ದೆ. ಅದಕ್ಕೇನೋ ಎಲ್ಲ ಹೇಳ್ತಾಯಿತ್ತು. ನೋಡಿ ನಗ್ತಾಯಿತ್ತು ಒಂದು ಕಡೆಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಜಡೆ ಚೆನ್ನಾಗಿ ಹಾಕೈತೆ ನಮ್ಮ ಅಕ್ಕ. ಕೂದಲೆಲ್ಲ ಈ ಥರ ಬಿಟ್ಬಿಡುತ್ತೆ. ರೆಡಿಯಾಗಿತ್ತು ನಮ್ಮ ಅಕ್ಕನ. ಹಂಗೆ ನಾನು ದೂರದಿಂದ ಒಂದು ವಿಡಿಯೋ ಮಾಡ್ಕೊಂಡೆ. ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಅಕ್ಕ ಇವತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮ ಅಕ್ಕ. ನಾನು ನೋಡ್ತಾಯಿತ್ತು ನನ್ನನ್ನು. ನೋಡಿ ನಾನು ಸರದ ತಮಾಷೆ ಆಡ್ತಾಯಿದ್ದೆ. ಅದು ಗ್ಯಾರಂಟಿ ಸರ ಹಾಕ್ಕೊಂಡೈತೆ, ಅದಕ್ಕೆ ನಾನು ತಮಾಷೆ ಮಾಡ್ತಾಯಿದ್ದೆ. ನಗ್ತಾಯಿತ್ತು. ಇಷ್ಟು ಚೆನ್ನಾಗಿ ನಗ್ತೈತೆ ನಮ್ಮ ಅಕ್ಕ. ಅದಕ್ಕೆ ಎಲ್ಲ ಜನ ಎಲ್ಲ ಮನೆ ತುಂಬ ಇದ್ಬಿಟ್ರೆ ಸಖತ್ ಖುಷಿ ಪಡ್ತೈತೆ ನಮ್ಮ ಅಕ್ಕ. ಅದಕ್ಕೆ ಅದಕ್ಕೊಂಥರ ಖುಷಿ ಎಲ್ಲರೂ ಇದ್ದರೆ. ನಮ್ಮ ಗಂಗಕ್ಕ ಬಂದು ಆರತಿ ಎಲ್ಲ ಹಂಗೆ ಇಟ್ಟಿದ್ವಲ್ಲ, ಇನ್ನೂ ರೆಡಿ ಮಾಡಿರಲಿಲ್ಲ. ನಮ್ಮ ಮಮ್ಮಿಗೆಲ್ಲ ರೆಡಿ ಮಾಡಿಬಿಟ್ಟು ಬಂದು ಆರತಿ ರೆಡಿ ಮಾಡ್ತಾಯಿದ್ವಿ. ನಾನು ಹಂಗೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಗಂಗಕ್ಕ ಹೆಂಗೆ ಅಂದರೆ, ನಮ್ಮ ಅಕ್ಕನೂ ನಮ್ಮ ಗಂಗಕ್ಕ ಇಬ್ಬರು ವಾರ್ಗಿತ್ತಿರೋ ಥರನೇ ಕಾಣಿಸಲ್ಲ. ಅವರು ಸ್ವಂತ ಅಕ್ಕ ತಂಗಿದಿರ್ತಾರ ಅವರೇ. ನನ್ನೂ ಅಷ್ಟೇ ಚೆನ್ನಾಗಿ ಕಟ್ಕೊಂಡೈತೆ. ಅವ್ರು ಯಾವತ್ತೂ ಒಂದು ದಿವಸನೂ ಮುಖ ಸಿಂಗುಳಿಸ್ಕೊಳ್ಳೋದು, ಆಮೇಲೆ ದುಡ್ಡು ಅಂತ ದುಡ್ಡಿನ ಈ ಥರ ಎಲ್ಲ ಏನೂ ಇಲ್ಲ ಅವ್ರಿಗೆ. ಆದರೆ ಅವರಿಬ್ಬರು ಬಡವರೇನೆ, ಅವ್ರೇನು ಶ್ರೀಮಂತರಲ್ಲ. ಆದರೂ ಒಂಥರ ಅನ್ಯೋನ್ಯವಾಗಿ ಚೆನ್ನಾಗವ್ರೆ. ಖುಷಿಯಾಗುತ್ತೆ ಅವರಿಬ್ಬರು ನೋಡಿದ್ರೆ. ವಾರ್ಗಿತ್ತಿಯರಿದ್ರೆ ಈ ಥರ ಇರಬೇಕು. ನನ್ನ ವಾರ್ಗಿತ್ತಿಯರು ಅವರೇ 3 ಅವರೇ. ಮನೆ ಬಾಗಿಲಿಗೆ ಹೋಗ್ಬಿಟ್ರೆ ಒಂಥರ ಏನೋ ಒಂದು ಕೋಟಿಗೆ ಬದುಕಿರೋರು ಆ ಥರ ದೌಲತ್ ಮಾಡಲ್ಲ. ಅಷ್ಟು ದೌಲತ್ ಮಾಡ್ತಾರೆ ನನ್ನ ವಾರ್ಗಿತ್ತಿಯರು 3. ಅಂದರೆ ಇಬ್ಬರು ಗೌರ್ಮೆಂಟ್ ಕೆಲಸದಾಗಿರೋರಿಗೆ ಮದುವೆ ಆಗವ್ರೆ, ಒಬ್ಬರು ಗಾರೆ ಕೆಲಸದಾಗಿರೋರಿಗೆ ಮದುವೆ ಆಗವ್ರೆ. ಹಂಗಾಗಿ ಆ ಗೌರ್ಮೆಂಟ್ ಕೆಲಸದಾಗಿರೋರು ಮನೆ ಬಾಗಿಲಿಗಂತೂ ಹೋದ್ರಂತೂ ಮುಗೀತು. ಅವ್ರೊಂಥರ ಅವ್ರ ಮನೆಗೆ ಏನು ಗೊತ್ತಾ, ಪಾತ್ರೆ ತೊಳೆಯೋಕ್ಕೋ, ಕಸ ಗುಡ್ಸೋಕ್ಕೋ, ನೆಲ ಒರೆಸೋಕ್ಕೋ ಆದರೆ ಮಾಡಿಕೊಟ್ಟು ಬರ್ಬೇಕು ನಾವು. ಪಾತ್ರೆ ತೊಳೆದು ಕೊಡೋದು, ಕಸ ಎಲ್ಲ ಮಾಡಿಕೊಟ್ಟು ಬರ್ಬೋದು. ಆದರೆ ಅವ್ರು ಭಾವ್ಸೋದು ನೋಡಿಬಿಟ್ರೆ ಅವ್ರೇನೋ ಒಂಥರ ಬೇಕಾಬಿಟ್ಟಿಗಳು. ಮುಖ ಕೊಟ್ಟು ಮಾತಾಡ್ಸೋದೇ ಕಷ್ಟ. ಏನಕ್ಕೋ ಬಂದ್ಬಿಟ್ಟವ್ರೆ, ನಮ್ಮನ್ನೇನು ಕೇಳ್ತಾರೋ ಅನ್ನೋ ಥರ.
ಆಮೇಲೆ ಅವ್ರ ಗುಣಗಳೇನು ಅಂದರೆ ಬರೀ ಎಲ್ಲ ಹೇಳ್ಕೊಂಬೋದು. ನಮಗೇನು ಇಲ್ದಂಗೆ ನಾವೇನಾದರೂ ಹತ್ರಕ್ಕೆ ಒಡವೆ ಏನು ಇಲ್ದಂಗೆ ಹೋದ್ರೆ, ನಾವೇನಾದ್ರು ರೋಡ್ಗಳು ಒಡವೆ ಇಕ್ಕೊಂಡು ಹೋದ್ರೆ ಅವ್ರು ಹೆಂಗೆ ಗೊತ್ತಾ, ಅವ್ರು ಒಡವೆ ಇಕ್ಕೊಂಡಿರ್ತಾರೆ, ಅಯ್ಯೋ ನಾವು ಅದನ್ನು ಕೊಟ್ಟು ತಗೊಂಡ್ವಿ, ಇದನ್ನು ಕೊಟ್ಟು ತಗೊಂಡ್ವಿ, ಇಷ್ಟು ಕೊಟ್ವಿ ಅಷ್ಟು ಕೊಟ್ವಿ ಅಂತ ನಮ್ಮ ಮುಂದೆ ಹಾಕ್ಕೊಂಡು ಪೋಸ್ ಕೊಡೋದು, ಈ ಥರ ಎಲ್ಲ ಮಾಡ್ತಾರೆ ನನ್ನ ವಾರ್ಗಿತ್ತಿಯರು. ಮೂವರು ಅಷ್ಟೇ. ಆಮೇಲೆ ಬಾಗಿಲಿಗೆ ಹೋದ್ರೆ ಬರ್ರಿ ಊಟ ಮಾಡಿರಿ, ತಿಂಡಿ ತಿಂದ್ರಿ ಅವೆಲ್ಲ ಏನೂ ಹೇಳಲ್ಲ ಅವರು. ಒಂಥರ ದರ್ಪು ದೌಲತ್ತು ತೋರಿಸ್ತಾರೆ, ದುಡ್ಡಿಂದು ಮದ ಅವ್ರಿಗೆ. ಆ ಥರ ನಾನು ಹೋಗೋದು ಇಲ್ಲ ಅವ್ರ ಮನೆ ಬಾಗಿಲುಗಳ್ಗೆ. ನಾನು ಅವರೇ ಹೋಗಿ 3-4 ವರ್ಷದ ಮೇಲೆ ಆಗೋಯ್ತು ನಾನು ಹೋಗಲ್ಲ. ಇವ್ರು ಆ ಥರ ಅಲ್ಲ, ಇವರು ಆ ಥರ ಅಲ್ಲ. ಇವರಿಬ್ರೂ ಅಷ್ಟೇ ಕ್ಲೋಸು. ನಮ್ಮ ಅಕ್ಕನೂ ಅಷ್ಟೇ ಸ್ವಂತ ತಂಗಿ ಥರ ಕಂಡ್ಕೊಂಡೈತಿ. ನಮ್ಮ ಮಮ್ಮಿ ರೆಡಿಯಾಗಿ ನಿಂತ್ಕೊಂತು. ಸರಿ, ನಾನು ಏನಕ್ಕೆ ಕೇಳಿದೆ ಅಂದರೆ, ವಾರ್ಗಿತ್ತಿಯರು ಅಂದರೆ ಆ ಥರ ಇರಬೇಕು. ಒಂದು ಅನ್ಯೋನ್ಯತೆ ಇರಬೇಕು. ಒಂದು ಮನೆ ಸೊಸೆ ಅಂತಿರೋ ಅಂತ ಹೋದ್ಮೇಲೆ ಚೆನ್ನಾಗಿರಬೇಕು. ಆದರೆ ಕೆಲವು ಜನ ಆ ಥರ ಅವರೇ. ನನಗೆ ಆ ಥರ ಮಾಡಿರೋ ಅನುಭವ ನಾನು ಹೇಳ್ಕೊಂಡೆ ಅಷ್ಟೇ. ನೋಡಿ, ಇವರು ನಾನು ಇದ್ರ ಜೊತೆ ಇಬ್ಬರು ಸೇರ್ಕೊಂಡು ಒಂದು ಫೋಟೋ ತಗೊಂಡ್ವಿ. ನಾನು ಅವಾಗಿನ ನೀಟಾಗಿ ತಲೆಯೆಲ್ಲ ಬಾಚ್ಕೊಂಡಿರಲಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ತಲೆ ಬಾಚ್ಕೊಂಡಿದ್ದೆ. ನಮ್ಮ ಅಕ್ಕನೂ ರೆಡಿಯಾಗಿ ಕೂತಿತ್ತು. ನನಗಿಂತಲೂ ನಮ್ಮ ಅಕ್ಕನೇ ಚೆನ್ನಾಗಿ ಕಾಣಿಸ್ತೈತಿ. ನಮ್ಮ ಅಕ್ಕನ ನೋಡ್ತಾನೆ ಇರೋಣ ಅನಿಸ್ತೈತಿ. ನಾನು ಹಂಗೂ ಕೆಳಗಡೆ 2 ಹೂವು ಮುಡ್ಕೊಳ್ಳಮ್ಮ, ಚೆನ್ನಾಗಿ ಇದು ಜಡೆಗೆ ಹೂವು ಮುಡ್ಕೊ ಚೆನ್ನಾಗಿ ಕಾಣಿಸ್ತೈತಿ ಅಂತ ಹೇಳಿದೆ. ಅದು ಮುಡ್ಕೊಳ್ಳಲಿಲ್ಲ ಹೂವನ. ನಮ್ಮ ಮಮ್ಮಿ ಫೋಟೋ ತಕ್ಕಂತಿತ್ತು, ನಾನು ಹಂಗೆ ವಿಡಿಯೋ ಮಾಡ್ಕೊತಿದ್ದೆ. ನಮ್ಮ ಅಕ್ಕ ನಮ್ಮ ಗಂಗಕ್ಕ ಆರತಿ ರೆಡಿ ಮಾಡ್ತಾನೆ ಐತೆ. ನಮ್ಮ ಗಂಗಕ್ಕಂದು ಕೂದಲೆಲ್ಲ ಚೆನ್ನಾಗವೆ, ಅಂದರೆ ಯಾಕೋ ಸ್ವಲ್ಪ ಎಲ್ಲ ಉದುರೋದಂಗೆ ಫಸ್ಟು ಚೆನ್ನಾಗಿದ್ವು, ಯಾಕೋ ಈಗ ಸ್ವಲ್ಪ ಉದುರೋದಂಗೆ ಆಗ್ಬಿಟ್ಟೈತೆ. ಇಬ್ಬರು ಅಷ್ಟೇ ಒಂದೇ ಥರ ಜಡೆ ಹಾಕೋರು ನೋಡಿ. ಇಬ್ಬರು ಏರ್ಪಿನ್ ಹಾಕಿಲ್ಲ, ಅಕ್ಕ ತಂಗಿ ಇಬ್ಬರು ಏರ್ಪಿನ್ ಹಾಕಿಲ್ಲ. ಅವರು ಇಬ್ಬರು ಒಂದೇ ಥರ ಜಡೆ ಹಾಕ್ಕೊಂಡವ್ರಿ. ಅದು ಬಂದರೆ ನಮ್ಮ ಅಕ್ಕನೂ ಏನು ಜಾಸ್ತಿ ಟೆನ್ಷನ್ ತಗೊಳಲ್ಲ. ಕೆಲಸದ ಬಗ್ಗೆ ಚೆನ್ನಾಗಿ ಮಾಡೋದು ನಮ್ಮ ಗಂಗಕ್ಕನೂ ಅಷ್ಟೇ. ನಮ್ಮ ಭಾವನ ಸೊಸೆ ಅವ್ರನ್ನ ಯಾಕೆ ಮಾತಾಡಿಸ್ಬೇಕು ಅನ್ನೋದಿಲ್ಲ. ಅವರು ಇಬ್ಬರು ಅಷ್ಟೇ. ಸೊಸೆದಿರನ್ನ ಅಷ್ಟೇ ಚೆನ್ನಾಗಿ ನೋಡ್ತೈತೆ. ನಮ್ಮ ಗಂಗಕ್ಕನೂ ಅಷ್ಟೇ. ಸೊಸೆ ಅಂದರೆ ಸ್ವಲ್ಪ ಇಷ್ಟಪಡ್ತೈತೆ ಜಾಸ್ತಿ. ಅಂದರೆ ಅವ್ರು ಯಾರು ಸೊಸೆ ಇವ್ರು ಯಾರು ಸೊಸೆ ಅಂತ ಏನು ಭೇದ ಭಾವ ಇಲ್ಲ ಅವರಲ್ಲಿ. ಅವರು ಅನ್ಯೋನ್ಯತೆ ನೋಡಬೇಕು. ಅವ್ರ ಕುಟುಂಬ ಎಲ್ಲ ಸೇರ್ಕೊಂಡಾಗ ಚೆನ್ನಾಗಿ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ಎಲ್ಪ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಇದು ಅಷ್ಟೇ, ಎಲ್ಲರನ್ನೂ ಒಂದೇ ಥರ ನೋಡುತ್ತೆ ನಮ್ಮ ಮಮ್ಮಿ. ಇದೊಂದು ಇಷ್ಟ. ನಮ್ಮ ಮಮ್ಮಿನೂ ಅಷ್ಟೇ. ಎಲ್ಲ ಭಾವ್ಸೋದ್ರಾಗಲಿ ಎಲ್ಲರನ್ನೂ ಅಷ್ಟೇ, ಒಂದು ದುರಾಂಕಾರ ತೋರಿಸಲ್ಲ. ಆಮೇಲೆ ಏನು ಗೊತ್ತಾ, ಎಲ್ಲರನ್ನೂ ಅಷ್ಟೇ ನಗ್ನಗ್ತಾ ಮಾತಾಡಿಸ್ತೈತೆ. ಇವ್ರನ್ನ ಯಾಕೆ ಮಾತಾಡಿಸ್ಬೇಕು, ಅವ್ರನ್ನ ಯಾಕೆ ಮಾತಾಡಿಸ್ಬೇಕು ಅನ್ನಲ್ಲ, ಏನಿಲ್ಲಪ್ಪ. ನನಗಂತೂ ಸಖತ್ತು ಇಷ್ಟ. ಹಿಂಗೆಲ್ಲ ಇದ್ದರೆ ನಮ್ಮ ನೋವು ಏನೇ ಇರಲಿ ಒಂಥರ ಖುಷಿಯಾಗ್ಬಿಡ್ತೈತೆ. ಆ ಜಾಗಕ್ಕೆ ಹೋದರೆ ನಮ್ಮ ನೋವು ಎಷ್ಟೇ ಇರಲಿ, ನಮ್ಮವು ಏನೇ ಇರಲಿ ಸಮಸ್ಯೆ, ಅಂಥ ಜಾಗಕ್ಕೆ ಹೋಗಿ 5 ನಿಮಿಷ ಎಲ್ಲರ ಜೊತೆ ಬೆರೆತುಬಿಟ್ರೆ ನಮ್ಮ ನೋವು ಏನಿದ್ರೂ ಮರ್ತುಬಿಡ್ತೀವಿ. ರೆಡಿ ಮಾಡಿ ಕೂತ್ಕೊಂಡೈತೆ, ರೆಡಿಯಾಗಿ ಕೂತ್ಕೊಂಡೈತೆ. ಇನ್ನು ಆರತಿ ಹೊಡ್ಸೋಕೆ ಬಂದಿರಲಿಲ್ಲ, ತೂಗುಡಿಸ್ತಾಯಿತ್ತು ಪಾಪ. ಅದಕ್ಕೆ ನಿದ್ದೆ ಸಾಕಾಗಿ ಬೇರೆ ಬಂದಿತ್ತಲ್ಲ ಬೆಳಗಿಂದ ಕೆಲಸ ಮಾಡಿ. ಅದಕ್ಕೆ ನೋಡಿ, ನಾನು ಮೆಹಂದಿ ಹಿಡಿಯಮ್ಮ, ಕೈ ಹಿಡಿಯಮ್ಮ, ಮೆಹಂದಿದೊಂದು ಫೋಟೋ ತಕ್ಕಂತೀನಿ ಅಂದೆ. ಮೆಹಂದಿದ ಕೈ ಹಿಡ್ದೈತಿ. ಎಷ್ಟು ಚೆನ್ನಾಗಿ ಹಾಕ್ಕೊಂಡೈತೆ ಮೆಹಂದಿ ಎಲ್ಲ. ಬಳೆ ಎಲ್ಲ ತೊಟ್ಕೊಂಡು ಮೆಹಂದಿ ಹಾಕ್ಕೊಂಡು ಹೂವು ಮುಡ್ಕೊಂಡು, ಮನೆ ಸೊಸೆ ಈ ಥರ ಇದ್ದರೆ ಎಷ್ಟು ಖುಷಿ. ಮನೆಗೆ ಈ ಥರ ಒಂದು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಎಷ್ಟು ಚೆನ್ನಾಗಿ ಮನೆ ತುಂಬ ಓಡಾಡ್ತಿದ್ರೆ ಚೈನ್ ಹಾಕ್ಕೊಂಡು ಆ ಮನೇಲಿ ಏನು ಖುಷಿ. ನಮ್ಮ ರಿಲೇಷನ್ನಲ್ಲಿ ಈ 1-2-3 ಸ್ವಸ್ತಿರವರೇ. ಅವರು ಜನದ ಹತ್ರ ಮಾತಾಡೋದಿರಲಿ ನೋಡಿ. ನಾವು ಮೂವರೂ ಒಂದೇ ಥರ. ನಮ್ಮ ಮುದ್ದಿನ ಸೊಸೆ ಅದು. ನನಗಂತೂ ಸಖತ್ ಇಷ್ಟ. ಈ ಥರ ಪ್ರೀತಿ ನಾವು ಕೊಡ್ಬೇಕು ಅವ್ರ ಹತ್ರನೂ. ಅವರು ಹಂಗೆ ಇರಬೇಕು. ಈಗ ನಾವು ಹಂಗೆ ಇದ್ದೀವಿ. ನಾವು ಯಾವತ್ತೂ ಮುನ್ಸ್ಕೊಳ್ಳೋದು ಅವೆಲ್ಲ ಮಾಡಿಲ್ಲ. ಹಿಂಗೆ ರಿಲೇಷನಲ್ಲಿರುತ್ತಲ್ವ, ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ನಮಗೆಲ್ಲರೂ ಅಷ್ಟೇ. ನಾವೆಲ್ಲ ಸೇರಿದಾಗೆಲ್ಲ ಖುಷಿಯಾಗೇ ಮಾತಾಡ್ತೀವಿ, ಖುಷಿಯಾಗೇ ಇರ್ತೀವಿ. ನೋಡಿ, ಸೊಸೆ ಆರತಿ ಹೊತ್ಕೊಂಡು ಹೊರಡ್ತು. ನಮ್ಮ ಸೌಮ್ಯ ಉಪಹಾರ ಇಟ್ಕೊಂಡೈತೆ, ಪೂಜೆ ಸಾಮಾನು ಇಟ್ಕೊಂಡೈತೆ. ನಮ್ಮ ಮಮ್ಮಿ ಆರತಿ ಹೊತ್ಕೊಂಡು ಈಚೆಗೆ ಬಂತು. ನಾನು ಹಂಗೆ ವಿಡಿಯೋ ಮಾಡ್ಕೊಂಡು ಈಚೆ ಬರ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸ್ತಾಯ್ತಾ, ಆರತಿ ಹೊತ್ಕೊಂಡು ನಿಂತೈತೆ.
ಆರತಿ ಹೊತ್ಕೊಂಡು ಬರ್ತಾಯಿದ್ದೀನಿ ಈಚೆ ನೋಡಿ. ಮನೆ ಸೊಸೆ ಆರತಿ ಹೊತ್ಕೊಂಡು ಹೋದರೆ ಏನು ಖುಷಿಯ ಮನೆಗೆ. ಆರತಿ ಹೊಡೋದೇ ಒಂದು ಚೆಂದ ಹೆಣ್ಮಕ್ಳುಗಳಿಗೆ. ಆರತಿ ಬಂದರು, ಆರತಿ ತಗೊಂಡು ಎಲ್ಲ ಬಂದ್ವಿ ಒಂದು ಬೀದಿಗೆ. ಅಂದರೆ ಅವಾಗ ಒಂದು 3 ಬೀದಿ 4 ಬೀದಿ ಸುತ್ತಿಸೋರು. ನಾವು ಅಕ್ಕನ ಮದುವೆಯಾಗಿ ಹೊಸದ್ರಲ್ಲಿ, ಇವಾಗ ಒಂದೇ ಒಂದು ಬೀದಿ. ಎಲ್ಲ ಬಂದ್ವಿ, ಆರತಿ ಎಲ್ಲ ಊರೆಲ್ಲ ಆರತಿ ಹೊರಡಿಸ್ಕೊಂಡು ಬರ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗೆಲ್ಲ ಆರತಿಗಳು ಮಾಡವ್ರೆ. ಮಾರಮ್ಮನಿಗೆ ಆರತಿಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವು. ಎಲ್ಲ ಚೆನ್ನಾಗಿ ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಇವಾಗ ನೋಡಿ ಇವ್ರು ಯಾರೋ ಗೋಪುರ ಥರ ಆರತಿ ಮಾಡಿಸವ್ರೆ ಇಬ್ರೂ. ಹಿಂದ್ಗಡೆ ಬರೋ ಆರತಿ ಅದು ಚೆನ್ನಾಗೈತೆ, ಯೆಲ್ಲೋ ಕಲರ್ ಹೂವು ಹಾಕವ್ರಲ್ಲ ಅದು. ಒಂದು ಆರತಿ ಯಾರೋ ಮಣೀಲಿ ರೆಡಿ ಮಾಡಿಸಿರೋದು ಎಲ್ಲ. ಒಂದು ಆರತಿ ಮಣೀಲಿ ರೆಡಿ ಮಾಡಿಸವ್ರೆ. ನಮ್ಮ ಮಮ್ಮಿ ಇಲ್ಲಿ ನಿಂತಿತ್ತು, ನಾನು ಮಗ್ಳಲ್ಲಿ ನಿಂತ್ಕೊಂಡೆ ಹೋಗಿ. ಇಲ್ಲೆಲ್ಲ ತಪ್ಪಟೆ ಅರೆಗಳೆಲ್ಲ ಬಡಿತಾಯಿದ್ರು, ಅರೆ ಬಡಿತಾಯಿದ್ರು. ನಾವು ಚಿಕ್ಕದಾಗಿ ಚೆನ್ನಾಗಿ ಮಾಡಿದ್ವಿ ಆರತಿ ಎಲ್ಲ. ಆಮೇಲೆ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ಒಂದು ಟ್ರಿಪ್ ಆರತಿ ಬಂದವು. ಎಲ್ಲ ಕೂತಿದ್ವಿ, ಟಾರ್ಪಲ್ ಹಾಕಿದ್ರು ದೇವಸ್ಥಾನದ ಹತ್ರ. ಆರತಿ ಹೊತ್ಕೊಂಬರೋರಿಗೆಲ್ಲ ಟಾರ್ಪಲ್ ಹಾಕಿದ್ರು ಅಲ್ಲಿ. ನಾವು ಅಲ್ಲಿ ಕೂತ್ಕೊಂಡ್ವಿ. ಇನ್ನೊಂದು ಟ್ರಿಪ್ ಆರತಿ ಎಲ್ಲ ಬರ್ತಿದ್ವು. ಸಖತ್ ಆರತಿ ಚೆನ್ನಾಗಿ ಹೊರಟಿದ್ವಿ ಈ ಸಲ. ಎಲ್ಲ ಆರತಿಗಳೆಲ್ಲ ಚೆನ್ನಾಗಿ ಮಾಡಿದರು. ಈ ಊರು ಒಂದೇ ಊರಂತೆ ಇದು. ಒಂದು ಊರಿನ ಗ್ರಾಮ ಅಲ್ವಾ, ಹಂಗಾಗಿ ಚೆನ್ನಾಗಿ ಊರು ಚಿಕ್ಕದಾಗಿದ್ರೂ ಈ ಥರ ಜಾತ್ರೆ ಎಲ್ಲ ಜಾಸ್ತಿ ದೊಡ್ಡದಾಗಿ ಚೆನ್ನಾಗಿ ಮಾಡ್ತಾರಪ್ಪ. ಅಂದರೆ ನಮ್ಮ ಅಕ್ಕರೂರಲ್ಲಿ ಚೆನ್ನಾಗಿ ಮಾಡ್ತಾರೆ ಜಾತ್ರೆಗಳೆಲ್ಲ, ಒಗ್ಗಟ್ಟಾಗಿ ಮಾಡ್ತಾರೆ ಎಲ್ಲರೂ. ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಚಿಕ್ಕದಾಗೈತೆ. ಇಲ್ಲಿ ಪೂಜೆ ಎಲ್ಲ ಆಗಬೇಕಲ್ವ, ಅದಕ್ಕೆ ಇಲ್ಲಿ ಕೂತ್ಕೊಂಡ್ವಿ. ಅಂದರೆ ನಾವಿಲ್ಲಿ ಬರುವಾಗಲೇ 1 ಗಂಟೆ ಆಗಿತ್ತು. 4:15ವರೆಗೂ ಕೂತೇ ಇದ್ವಿ ನಾವು. 3:15ವರೆಗೂ ಕೂತೇ ಇದ್ವಿ. ಇನ್ನು ಹಸಿರುಗುಡ್ಲಿಗೆ ಬೇರೆ ಆರತಿ ತಗೊಂಡೋಗ್ಬೇಕಿತ್ತು, ಹಂಗಾಗಿ ಅಲ್ಲೇ ಕೂತಿದ್ವಿ. ನಾನು ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೆ ಎಲ್ಲ. ಜನಗಳೆಲ್ಲ ಎಷ್ಟು ಚೆನ್ನಾಗೆಲ್ಲ ರೆಡಿಯಾಗಿ ಬಂದು ಹೆಣ್ಮಕ್ಳೆಲ್ಲ ಕೂತಿದ್ರು ದೇವಸ್ಥಾನದ ಹತ್ರ. ಆರತಿ ಹೊಡಬೇಕು ಅಂದರೆ ಊರಲ್ಲಿ ಜಾತ್ರೆ ಅಂದರೆ ಹೆಣ್ಮಕ್ಳಿಗೆ ಏನು ಖುಷಿ. ಅಷ್ಟೇ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಕ್ಕರೂರಲ್ಲಿ ಜಾತ್ರೆ ಎಲ್ಲ. ನೋಡೋಕೆ ಒಂಥರ ಖುಷಿ ಆಗ್ತೈತೆ. ಈ ಕಡೆ ಎಲ್ಲ ಹಂಗೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಸೀರೆ ಉಟ್ಕೊಂಡು ಬಂದು ಆರತಿ ಹೊತ್ಕೊಂಬಂದಿದ್ವು. ಎಲ್ಲ ತೂಗುಡಿಸ್ತಿದ್ರು ಪಾಪ. 3:15 ಆದರೂ ಇನ್ನೂ ಆರತಿ ಕದಲಿಸಿರಲಿಲ್ಲ. ಹಂಗಾಗಿ ಎಲ್ಲ ತೂಗುಡಿಸ್ತಿದ್ವಿ. ನನಗೂ ಅವಲೇ ನಿದ್ದೆ ಬರೋ ಟೈಮು, ಆದರೂ ಕೂತಿದ್ದೆ. ನಮ್ಮ ಮಮ್ಮಿ ಮಗ್ಳಾಗಿತ್ತಲ್ಲ ಪಾಪ, ಅದಕ್ಕೂ ಕಾಲು ನೋವು. ಕೂತಿದ್ವಿ, ಏನು ಮಾಡೋಕ್ಕಾಗಲ್ಲ. ಆರತಿ ಕದಲಿಸೋವರೆಗೂ ಕೂತ್ಕೋಬೇಕಲ್ವ. ದೇವಸ್ಥಾನ ತಕ್ಕ ಹೋದ್ಮೇಲೆ ಮುಗೀತು, ಅಲ್ಲ ಅವ್ರು ಬಿಡೋವರೆಗೂ ನಾವು ಬರೋಂಗಿಲ್ಲ. ಪೂಜೆ ಎಲ್ಲ ನಡೀತಾ ಇತ್ತು. ಇನ್ನು ಏನೇನೋ ಎಲ್ಲ ದೊಡ್ಡವರೆಲ್ಲ ಏನೋ ಮಾಡ್ತಾಯಿದ್ರು ಆ ಕಡೆ ಎಲ್ಲ, ಆ ದೇವಸ್ಥಾನ ಮುಂದ್ಗಡೆ. ಅದೆಲ್ಲ ನೋಡ್ತಾ ಹಂಗೆ ಒಂದು ವಿಡಿಯೋ ಮಾಡ್ತಿದ್ದೆ. ಕೋಳಿಗಳೆಲ್ಲ ಕುಯ್ತಾರಲ್ವ ಮಾರಮ್ಮನ ಮುಂದೆ, ಅದೆಲ್ಲ ಕುಯ್ತಾಯಿದ್ರು ಕೋಳಿಗಳು ಎಲ್ಲ. ಅದು ನಾನು ಕೋಳಿ ಕುಯ್ಯೋದನ್ನೆಲ್ಲ ವೀಡಿಯೋ ಮಾಡಬಾರ್ದು ಅಂತೇಳಿ. ಅಲ್ಲಿ ಇನ್ನೂ ಒಂದು ಏನು ಹೇಳಿದ್ರು ಅಂದರೆ, ವೀಡಿಯೋ ಯಾರು ಮಾಡಬೇಡ್ರಿ ಅಂತ ಹೇಳಿದ್ರು ಅವರು. ಹಂಗಾಗಿ ನಾವು ಹತ್ರಕ್ಕೆ ಹೋಗಿ ವೀಡಿಯೋ ಮಾಡಲಿಲ್ಲ. ಅಂದರೆ ಅಲ್ಲಿ ಯಾರನ್ನೂ ಮಾಡಿಸ್ಲಿಲ್ಲ ಅವರು. ವೀಡಿಯೋಗಳ್ನೇ ಮೊಬೈಲ್ಗಳ್ನೇ ಆನ್ ಮಾಡಿಸ್ಲಿಲ್ಲ ಯಾರು. ಸುಮ್ಮನೆ ವೀಡಿಯೋ ಮುಂದೆ ಕಡೆ ಆರತಿಗಳು ಅಷ್ಟೇ ವೀಡಿಯೋ ಮಾಡಿರೋದು. ಅದೆಲ್ಲ ಯಾರೂ ವೀಡಿಯೋ ಮಾಡಲಿಲ್ಲ, ಅವ್ರು ಮಾಡಿಸ್ಲಿಲ್ಲ ವೀಡಿಯೋ, ಅದೆಲ್ಲ ಬೇಡ ಅಂತ. ಮತ್ತು ಇದು ಹಸಿರುಗುಡ್ಲು, ಇಲ್ಲಿಗೂ ಆರತಿ ತರಬೇಕು ಇವಾಗ. ಇದು ಸಾಗಕ ಮಾರಮ್ಮ ಮತ್ತು ಹಸಿರುಗುಡ್ಲು ಅಂತ ಹೇಳ್ತಾರೆ ಇದನ್ನು. ಇಲ್ಲಿಗೂ ಆರತಿ ತಂದು ಇಲ್ಲೂ ಆರತಿ ಎಲ್ಲ ಬೆಳಗಬೇಕು. ಅಲ್ಲಿಗವಲೇ 5 ಗಂಟೆ ಆಗೋಗಿತ್ತು. ಮತ್ತು ಇದನ್ನು 5:15 ಅಷ್ಟೊತ್ತಿಗೆ ಸಾಗಾಕಬೇಕಂತೆ ಮಾರಮ್ಮನ, ಸಾಗಕ ಮಾರಮ್ಮನ. ಅದಕ್ಕೆ ಆರತಿಗಳು ಬರ್ತಾಯಿದ್ವು. ನಾವು ಉಪಹಾರ ಇಟ್ಕೊಂಡು ಪೂಜೆ ಸಾಮಾನು ಇಟ್ಕೊಂಡು ಇಲ್ಲಿ ಕೂತಿದ್ವಿ. ಆರತಿ ನಮ್ಮ ಮಮ್ಮಿ ಹೊತ್ಕೊಂಡೋಯ್ತಲ್ಲ, ಬರ್ತೈತೆ ಅಂದ್ಬಿಟ್ಟು ನಾವು ಹಿಂಗೆ ಬಂದ್ವಿ. ಅಂದರೆ ಒಗ್ಗಟ್ಟಾಗಿ ಮಾಡ್ತಾರೆ ಜಾತ್ರೆನೆಲ್ಲ ಊರಲ್ಲಿ. ಅದೊಂದು ನೋಡೋಕ್ಕೊಂದು ಖುಷಿ. ವೀಡಿಯೋಗಳ್ನೆಲ್ಲ ಜಾಸ್ತಿ ಮಾಡಿಸ್ಲಿಲ್ಲ ನಾನು. ಆರತಿದು ಅಷ್ಟೇ ವೀಡಿಯೋ ಮಾಡಿರೋದು, ಇನ್ನೇನು ನಾನು ವೀಡಿಯೋ ಮಾಡಿಲ್ಲ.
ಸಾಕು ನಮ್ಗೆ ಅಷ್ಟೇ ವಿಡಿಯೋ. ನಮ್ಮ ಮುಂದಕ್ಕೆಲ್ಲ ನಾವು ಮಾಡೋಕ್ಕೆ ಹೋಗಲ್ಲ ವಿಡಿಯೋಗಳು. ಆಮೇಲೆ ಯಾರಾದರೂ ಏನಾದರೂ ಅಂದ್ಕೊತಾರೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು, ಊರಲ್ಲೆಲ್ಲ ಸುಮ್ಮನೆ ಅಂದ್ಬಿಟ್ಟು ನಾನು ಏನು ವಿಡಿಯೋ ಮಾಡಲಿಲ್ಲ ಜಾಸ್ತಿ. ಇಷ್ಟೇ, ದೇವಸ್ಥಾನದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಆರತಿಗಳು ಅಷ್ಟೇ ವಿಡಿಯೋ ಮಾಡಿದ್ದೀನಿ. ದೊಡ್ಡವ್ರು ಇರ್ತಾರಲ್ವ, ಅವ್ರ ಮುಂದೆಲ್ಲ ಹೋಗಿ ಹಂಗೆಲ್ಲ ಸುಮ್ಮನೆ ವಿಡಿಯೋಗಳು ಮಾಡಿದ್ರೆ ಅವರು ಏನಾದರೂ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ನಾನು ಆರತಿಗಳು ಅಷ್ಟೇ ವಿಡಿಯೋ ಮಾಡಿದ್ದೀನಿ. ಇಲ್ಲಿಗೆ ಬಂದ್ವು ಇವಾಗ ಆರತಿಗಳೆಲ್ಲ ಬರ್ತಾವೆ, ಇನ್ನು ಬರ್ತಾವೆ ಆರತಿಗಳು. ನೋಡಿ ಆರತಿಯಲ್ಲಿ ಎಷ್ಟು ಚೆನ್ನಾಗೆಲ್ಲ ಮಾಡವ್ರೆ. ನಾನು ಹಂಗೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ. ಅಲ್ಲಿ ಅವರು ಪೂಜೆ ಎಲ್ಲ ಆದಮೇಲೆ ಕೂತ್ಕೊಳ್ರಿ, ಪೂಜೆ ಆಗಿಲ್ಲ ಇನ್ನು, ಆರತಿಗಳೆಲ್ಲ ಹೊತ್ಕೊಂಬಂದಿರ್ತಾರಲ್ಲ ಅವ್ರನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕುಂಡ್ರಿಸ್ತಾರೆ. ಪೂಜೆ ಎಲ್ಲ ಆಗೋವರೆಗೂ ಅಲ್ಲಿ ಕೂತ್ಕೊಂತಾರೆ. ಆರತಿ ಹೊತ್ಕೊಂಬಂದು ಎಲ್ಲ ಅಲ್ಲಿ ಕೂತ್ಕೋಬೇಕು. ಹಸ್ರು